ತೇರದಾಳದಿಂದ ಆಗಮಿಸಿದ್ದೀವಿ. ಶ್ರೀ 108 ವಾಸು ಪೂಜ್ಯ ನಗರದಿಂದ ಆಗಮಿಸಿದ್ದೀವಿ ನಾವು ಕಮಿಟಿಯವರು ಎಲ್ಲರೂ. ಇವತ್ತು ಇಲ್ಲಿ ನಡೆದಿರ್ತಕ್ಕಂಥದ್ದು ನಮ್ಮ ಜೈನ ಸಮಾಜಕ್ಕೆ ಏನು ಒಂದು ಸರ್ಕಾರದಿಂದ ಸಿಗಬೇಕು, ಅದು ಯಾಕೆ ಸಿಗ್ತಾ ಇಲ್ಲ ಅನ್ನೋದನ್ನು ನಾವೆಲ್ಲರೂ ಕೂಡಿಸಿ ಇವತ್ತು ಚಿಂತನೆ ಮಾಡಿ ಅದರ ಹೋರಾಟ ಅಂದರೆ ನಾವು ಬರೀ ಘೋಷಣೆ ಮಾಡಿದ್ದು ಮಾತ್ರ, ಹೊಸದೇನೂ ಇಲ್ಲ. ಘೋಷಣೆ ಮಾಡಿರ್ತಕ್ಕಂಥದ್ದು ನಮಗೆ ಯಾಕೆ ಸಿಗ್ತಾ ಇಲ್ಲ, ನಮಗೆ ಎಲ್ಲಿ ಅನ್ಯಾಯ ಆಗ್ತಾ ಇದೆ, ಯಾಕೆ ಅನ್ಯಾಯ ಆಗ್ತಾ ಇದೆ ಅನ್ನೋದನ್ನು ನಾವೊಂದಿಟ್ಟು ಪರಾಮರ್ಶೆ ಮಾಡಿಕೊಂಡು ಎಲ್ಲರೂ ನಾವು ಒಗ್ಗಟ್ಟಿನಂದರೆ ಮಾಡ್ರೆ ಇದು ಸಾಧ್ಯ ಆಗ್ತದೆ ಅಂತ ಹೇಳಿ ನಾವು ಇಲ್ಲೆಲ್ಲ ಕೂಡಿದ್ದೀವಿ. ಯಾಕಂದರೆ ನಾವು ಅಲ್ಪಸಂಖ್ಯಾತರು, ಮೊದಲೇ ಹೇಳಿದಾಗೆ ಜೈನರು ಅಲ್ಪಸಂಖ್ಯಾತರು. ಮೊದಲು ನಮ್ಮದು ಪುರಾತನ ಶಾಸ್ತ್ರದಿಂದ ನೋಡ್ಬೇಕಾದ್ರೆ ಭರತಖಂಡ ಅಂತ ಹೇಳಿತ್ತು. ಭರತಖಂಡ ಅಂದ್ರೆ ಭರತ್ ಚಕ್ರವರ್ತಿ ಇದ್ದಾಗ ಇಡೀ ಎಲ್ಲ ಜಗತ್ತೆಲ್ಲ ಜೈನರೇ ಇದ್ದು, ಎಲ್ಲ ಜೈನ ಸಮಾಜನೇ ಇತ್ತು. ಅವಾಗಿಂದನೂ ಇಲ್ಲಿವರೆಗೆ ನಮ್ಮ ಜೈನ ಎಲ್ಲ ಸಮಾಜ, ನಮ್ಮ ಮಂದಿರ ಎಲ್ಲ ನಮ್ಮನ್ನ ಕಡಿಗಣಿಸ್ಕೊಂತ ಬಂದ ಈಗ ನಾವು ಬರೀ ಸಾಸ್ವಿ ಕಾಳಟ್ಟ ಉಳ್ದಿವಿ. ಅದಕ್ಕೆ ಈಗ ಇನ್ನು ಸಾಸ್ವಿ ಕಾಳಟ್ಟ ಉಳ್ದೀವಿ. ಇನ್ನೂ ಸ್ವಲ್ಪ ನಾವು ಎಚ್ಚೆತ್ಕೊಂಡು ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಹಕ್ಕು ನಾವು ಪಡ್ಕೊಳ್ಬೇಕಂತ ಹೇಳಿ ಎಲ್ಲರೂ ನಾವು ಮನಸ್ಸು ಮಾಡ್ರೆ ಅದು ಆಗೇ ಆಕೈತಿ. ಸರ್ಕಾರ ನಮಗೆ ಕೊಡ್ತಕ್ಕಂಥದ್ದು ಅವರು ಅನುಕೂಲ ಕೊಟ್ಟಿದ್ದಾರ, ಅದನ್ನು ಪಡ್ಕೊಳ್ಳೋದಷ್ಟೇ ನಮ್ದು ಐತ್ರಿ. ಅದಕ್ಕೆ ನಾವೆಲ್ಲರೂ ಒಗ್ಗಟ್ಟಿನಿಂದ ಹೋರಾಡೋಣ. ನಾವು ನಮ್ಮ ಸಮಾಜದ ನಮ್ಮ ಕಡೆ ಬಾಗಲಕೋಟೆ ಜಿಲ್ಲೆಯಿಂದ ಆಗಲಿ, ಇಲ್ಲಿ ಬೆಳಗಾವಿ ಜಿಲ್ಲೆ ಆಗಲಿ, ಎಲ್ಲರೂ ಕೂಡಿ ನಮ್ಮದು ಇದಕ್ಕೆ ಸಹಮತ ಇದೆ. ಮತ್ತು ನಾವು ಈಗ ಅಲ್ಪಸಂಖ್ಯಾತರ ಕೆಲವೊಂದು ಆಫೀಸ್ಗೆ ನಾವು ಹೋದಾಗ ನಾವು ನೋಡ್ತೀವಿ ರೀ, ಅಲ್ಲಿ ವರ್ಕ್ ಮಾಡೋರು ಎಲ್ಲರೂ ನಮ್ಮ ಜಾತಿಯವ್ರು ಯಾರೂ ಇಲ್ಲ, ಜೈನರೇ ಇಲ್ಲರಿ. ಅಲ್ಲಿ ನಮ್ಮ ಈಗ ಸರ್ ಹೇಳಿದ್ರಲ್ಲೇ ನಮ್ಮ ನಿಗಮದೊಳಗೆ ಜೈನರು ಒಬ್ಬ ನಿರ್ದೇಶಕ ಇಲ್ಲ. ನಿರ್ದೇಶಕ ಇದ್ರನ ಅವ್ರನ್ನ ಅಧ್ಯಕ್ಷ ಮಾಡಕ್ಕೆ ಬರ್ತೈತಿ. ನಿರ್ದೇಶಕನ ಇಲ್ಲ ಅಂದ್ರೆ ರೀ ಅಧ್ಯಕ್ಷನ ಯಾರು ಮಾಡಿದ್ರಿ, ಅಲ್ಲೇ ನಮ್ಮನ್ನು ತುಳಿತಾರೆ. ಅದಕ್ಕೆ ಇಂಥ ಒಂದು ನಾವು ಸೂಕ್ಷ್ಮ ವಿಷಯಗಳನ್ನ ನಾವು ತಿಳ್ಕೊಂಡು ಇವತ್ತು ನಾವು ಒಗ್ಗಟ್ಟಾದ್ರೆ ನಮಗೆ ಎಲ್ಲ ಸಾಧನೆ ಆಕೈತಿ. ಒಗ್ಗಟ್ಟಿಲ್ಲ ಅಂದ್ರೆ ಏನೂ ಸಾಧನೆ ಆಗಂಗಿಲ್ಲ. ಯಾಕಂದ್ರೆ ನಮ್ಮ ಪ್ರಾಚೀನ ಮಂದಿರದೊಳಗೆ ಸಾಕಷ್ಟು ಈಗ ಅವರ ಪುರಾತನ ಇಲಾಖೆ ಒಳಗೆ ಸೇರಿಸ್ರಿ ಅಂತ ಹೇಳಿ ಕೇಳ್ತಾರೆ. ನಾವು ಎಲ್ಲ ಅನುಕೂಲ ಕೊಡ್ತೀವಿ ಅಂತಾರೆ. ಸೇರಿಸ್ರೆ ಎಲ್ಲ ಸರ್ಕಾರ ಅಧೀನ ಆಕೈತ್ರಿ. ಅದು ಮತ್ತು ನಮ್ಮಿಂದ ಎಲ್ಲ ಕಸ್ಕೊಂಡ್ಬಿಡ್ತಾರೆ ಅವರು. ಅದಿಲ್ಲ, ನಮಗೆ ಏನು ಸಿಗಬೇಕು, ಮಂದಿರಕ್ಕೆ ಏನು ನಮಗೆ ಸಿಗಬೇಕು, ಜೀರ್ಣೋದ್ಧಾರಕ್ಕೆ ಏನೈತಿ ಅದನ್ನಷ್ಟ ಮಾಡಿಕೊಳ್ರಿ. ಐತ್ರಿ, ಅದಕ್ಕೆ ನಮಗೆ ಸಿಗ್ತಾ ಇಲ್ಲ. ಏನು ನಮಗೆ ಅನುದಾನ ಬಿಡುಗಡೆ ಮಾಡಿದಾರಲ್ಲ ಅದನ್ನು ನಮಗೆ ಸಿಗ್ತಾ ಇಲ್ಲ. ಯಾಕಂದ್ರೆ ನಮಗೆ ನಿಗಮ ಇಲ್ಲ. ನಿಗಮದೊಳಗೆ ನಮ್ಮದು ಅಧಿಕಾರ ಇಲ್ಲ ಆಗಿದೆ. ನಿಗಮ ಇತ್ತಂದ್ರೆ ನಮ್ಗೆ ಏನು ಸಿಗಬೇಕಲ್ಲ ಆ ದುಡ್ಡು ಸಿಗ್ತೈತಿ. ಆಮೇಲೆ ನಮ್ಮ ಈಗ ವಿದ್ಯಾರ್ಥಿನಿಯರು, ಹೆಣ್ಮಕ್ಳು ಸಾಕಷ್ಟು ಜನ ಬೇರೆ ಊರಿಗೆ ಹೋಗಿ ಶಾಲೆ ಕಲಿಯುವಂಥದ್ದು ಐತಿ. ನಿಮಗೆಲ್ಲ ಗೊತ್ತೈತ್ರಿ, ಸ್ತ್ರೀಯರಿಗೆ ಒಂದು ರಕ್ಷಣೆ ಬೇಕು. ಅವ್ರಿಗೆಲ್ಲ ನಮ್ದು ಏನು ನಿಯಮ ಐತಿ ಪಾಲನೆ ಮಾಡ್ಬೇಕಾದ್ರೆ ನಮಗೆ ವಸತಿ ನಿಲಯ ಬೇಕೇ ಬೇಕು. ವಸತಿ ನಿಲಯ ಇದ್ದಂದ್ರೆ ಹೆಣ್ಮಕ್ಳಿಗೆ ಗೌರವ ಸಿಗ್ತೈತಿ. ಅವ್ರಿಗೆಲ್ಲ ಮುಂದೆ ಓದಾಕ, ನಮ್ಮ ಮಕ್ಳಿಗೆ ಬೆಳ್ಯಾಕ, ಎಲ್ಲಿ ಬೇಕಾದಲ್ಲಿ ಅವ್ರಿಗೆ ಕೆಲಸ ಮಾಡೋಕೆ, ಧೈರ್ಯದಿಂದ ಹೋಗಾಕ, ನಮಗೂ ಕಳಿಸ್ಕೊಡಾಕು ನಮಗೂ ಏನೈತಿಲ್ಲ ಎಲ್ಲರಿಗೂ ಹೆಮ್ಮೆ ಇರ್ತೈತಿ. ಯಾಕಂದ್ರೆ ನಾವು ಹೆಣ್ಮಕ್ಳನ್ನ ಬೇರೆ ಕಳಿಸ್ಬೇಕಾದ್ರೆ ನಾವು ವಿಚಾರ ಮಾಡ್ಬೇಕಾಗೈತಿ ತಂದೆ ತಾಯಿಗಳು. ಮತ್ತು ಎಲ್ಲ ಥರ ಸೌಕರ್ಯ ಇತ್ತಂದ್ರೆ ಕಳ್ಸಕ್ಕೆ ಅನುಕೂಲ. ಅದನ್ನು ಕೂಡ ಸರ್ಕಾರ ಈಗ ಒಬ್ಬರು ಹೇಳ್ತಾರೋ ಹೋಗ್ತಾರೋ ಆ ಥರ ಆಗಬಾರ್ದು. ಈಗ ನಮಗದನ್ನು ನಾವು ಮಾಡ್ಕೋಬೇಕಾಗೈತ್ರಿ. ನಾವು ಸಾಧಾರ ಪಡಿಸ್ಕೋಬೇಕಾದ್ರೆ ಸ್ವಲ್ಪ ಬೆನ್ನು ಹತ್ಬೇಕ್ರಿ. ಈ ಥರ ನಾವು ಎಲ್ಲ ಈಗ ಬಾಗಲಕೋಟೆ ಜಿಲ್ಲೆ ಇರಲಿ, ಬೆಳಗಾವಿ ಜಿಲ್ಲೆ ಇರಲಿ, ಆಮೇಲೆ ಬಿಜಾಪುರ ಜಿಲ್ಲೆ, ಇವೊಂದು ಸ್ವಲ್ಪ 3 ಜಿಲ್ಲಾದಾಗ ಸ್ವಲ್ಪ ಹೆಚ್ಚಿನ ಸಂಖ್ಯೆ ಜೈನರ ಸಂಖ್ಯೆ ಜಾಸ್ತಿ ಐತ್ರಿ. ಅದಕ್ಕೆ ನಾವು ಇಷ್ಟು 3 ಜಿಲ್ಲಾದವ್ರು ಒಕ್ಕಟ್ಟಾದ್ರೆ ಸುಮಾರು ಈ ನಮ್ಮ ಉತ್ತರ ಕರ್ನಾಟಕ ಎಲ್ಲ ಕವರ್ ಆಕೈತಿ. ಇಷ್ಟರೇ ನಾವು ಒಕ್ಕಟ್ಟಾಗಿ ನಮ್ಮ ಬೇಡಿಕೆಗಳನ್ನ ನಾವು ಕೇಳಿದ್ದೆ ಆದ್ರೆ ನಮ್ಮ ಶಾಸಕರಾಗಲಿ ಯಾರ ಕಡೆ ಸ್ವಲ್ಪ ಹೋಗಿ ನಾವು ಅದನ್ನ ಮಾಡಲೇಬೇಕು. ಇದೇ ಥರ ನಾವು ಏನೈತಿ ಒಕ್ಕಟ್ಟಿನಿಂದ ಎಲ್ಲ ಅವ್ರನ್ನ ಕೇಳಿ ನಾವು ಇಲ್ಲಿ ಕರೆಸುವಂಥ ವ್ಯವಸ್ಥೆ ಮಾಡೋದು ಮಾಡಿಕೆಸಿಂದ ನಾವು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಸೇರಿ ಆ ಕೆಲಸವನ್ನು ನಾವು ಮಾಡೇ ತೀರ್ತೀವಿ ಅಂತ ಹೇಳಿ ಒಂದು ಶಪಥ ಮಾಡ್ಬೇಕಾಯ್ತು ನಾವು ಇವತ್ತಿನ ದಿವಸ. ಯಾಕಂದ್ರೆ ನಾವು ಸರ್ ಹೇಳ್ದಂಗೆ ಒಕ್ಕಟ್ಟಿನಲ್ಲಿ ಕಡಿಮೆ ಆದೈತಿ. ನಮ್ಮಲ್ಲಿ ಕಡಿಮೆ ಆಗಬಾರ್ದು. ಒಕ್ಕಟ್ಟು ನಾವು ಕಡಿಮೆ ಆಗಿ ನಾವು ಹಿಂದುಳಿದೀವಿ ಅಂದ್ರೆ ಹಂಗೆ ಹಿಂದು ಅಲ್ಪಸಂಖ್ಯಾತರು ಹಾಕೋತ ಬರಾಕ್ತಿದ್ವಿ ರೀ. ಅದಕ್ಕೆ ದಯಮಾಡಿ ತಮ್ಮಲ್ಲಿ ಕೇಳ್ಕೊತೀನಿ ರೀ, ನಾವೆಲ್ಲ ಒಕ್ಕಟ್ಟದಿಂದ ಬೆಂಬಲದಿಂದ
ಎಲ್ಲರೂ ಇನ್ನೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಳ್ಳಿಗೆಲ್ಲ ತಿಳಿಸೋಣ. ಎಲ್ಲರೂ ಪಾಲ್ಗೊಳ್ಳೋಣ. ನಮ್ದು ಏನೈತಿ ಹಕ್ಕನ್ನು ಎಲ್ಲ ಬಳಸ್ಕೊಳ್ಳೋಣ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಜಿನೇಂದ್ರ.